ಶಾಂತವಾದ ಒಂದು ಗ್ರಾಮದಲ್ಲಿ ಲಕ್ಷ್ಮಿ ಎಂಬ ಸೌಮ್ಯ ಹಸು ಮತ್ತು ಆಕೆಯ ಕರು ಗೌರಿ ವಾಸವಾಗಿದ್ದವು. ದುಬಾರಿಯಾದ ಬರದಿಂದ ಗ್ರಾಮದಲ್ಲಿ ನೀರು, ಮೇವು ಎಲ್ಲವೂ ಕಡಿಮೆಯಾಯಿತು. ಮನು ಎಂಬ ಯುವ ರೈತ ಲಕ್ಷ್ಮಿ ಮತ್ತು ಗೌರಿಯನ್ನು ಸಾಕಲು ಬಹಳ ಕಷ್ಟಪಟ್ಟು ಬಾಳುತ್ತಿದ್ದ. ಒಂದು ದಿನ ಮನು ಕಾಡಿನ ಅಂಚಿಗೆ ಹುಲ್ಲು ಕತ್ತರಿಸಲು ಹೋಗಿದ್ದಾಗ ಅಚಾನಕ್ಕಾಗಿ ಕಾಡುನಾಯಿ ಗುಂಪು ಹೊರಬಂದು ಗೌರಿಯನ್ನು ಸುತ್ತುವರಿಸಿತು. ಮನು ಏನು ಮಾಡಬೇಕೆಂದು ತಿಳಿಯದೆ ನಿಂತಿದ್ದಾಗ ಲಕ್ಷ್ಮಿ ಭಯವಿಲ್ಲದೆ ಮುಂದೆ ಬಂದು ನಾಯಿ ಗುಂಪಿನ ಮೇಲೆ ದಾಳಿ ಮಾಡಿತು. ಆಕೆಯ ಬಲಿಷ್ಠ ಗದ್ದಲ ಮತ್ತು ನೆಲಬಡಿಯುವ ಶಬ್ದಕ್ಕೆ ನಾಯಿಗಳು ಹೆದರಿ ಓಡಿ ಹೋದವು. ಮನು ಕಣ್ಣೀರಿನಿಂದ ಲಕ್ಷ್ಮಿಯನ್ನು ಅಪ್ಪಿಕೊಂಡು, ನನ್ನನ್ನು, ನಿನ್ನ ಕರುವನ್ನು ರಕ್ಷಿಸಿದ್ದೀಯಾ ಎಂದು ಕೃತಜ್ಞತೆಯಿಂದ ಹೇಳಿದ. ಆ ಸಂಜೆ ಮಳೆಯು ಸುರಿದು ಹಲವಾರು ತಿಂಗಳ ಬರಕ್ಕೆ ಅಂತ್ಯವಾಯಿತು. ಗ್ರಾಮದವರು ಲಕ್ಷ್ಮಿಯ ಧೈರ್ಯ ದೇವರಿಗೂ ಕಂಡು ಬಂದಿತು ಎಂದು ಹೇಳಿದರು. ನೀತಿ: ಸೌಮ್ಯರು ಆಗಿರುವ ಜೀವಿಗಳು ಪ್ರೀತಿಯವರನ್ನು ರಕ್ಷಿಸಲು ಅಸಾಧ್ಯವಾದ ಧೈರ್ಯ ತೋರಿಸುತ್ತಾರೆ. ಧೈರ್ಯ ಮನಸ್ಸಿನಲ್ಲಿ ಇರುತ್ತದೆ, ದೇಹದಲ್ಲಿ ಅಲ್ಲ.